ಇವರು ಇದೇ ರೀತಿ ಅಧಿಕಾರ ಕಿತ್ತಾಟ ನಡೀತಾ ಇದ್ರೆ ಮನೆಗೆ ಹೋಗೋದು ಗ್ಯಾರಂಟಿ. ಈಗ ಸಿದ್ದರಾಮಯ್ಯನವರೇ ವಿಧಾನಸಭೆಯಲ್ಲಿ ಹೇಳಿದ್ರು, ನೀನು ಇನ್ನೊಂದಷ್ಟು ತುಪ್ಪ ಸುರಿಬೇಡಪ್ಪ ಅಂತ. ಅದಕ್ಕೆ ನಾನು ಹೇಳಿದ್ದೀನಿ, ಬೆಂಕಿ ಇರೋದು ಗ್ಯಾರಂಟಿನಾ ಅಂತ ಕೇಳಿದ್ದೀನಿ. ಈಗ ರಾಜಣ್ಣ ಡೈರೆಕ್ಟ್ ಆಗಿ ತುಪ್ಪ ಅಲ್ಲ, ಕೊಳ್ಳಿನೇ ಹಚ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ. ನಾವು ಬೆಂಕಿಗೆ ತುಪ್ಪ ಹಾಕೋದಕ್ಕೆ ಸಿದ್ದರಾಮಯ್ಯ ಕುರುಕಿರಿ ಅಂದ್ರು. ಈಗ ಅವರ ಶಿಷ್ಯ ರಾಜಣ್ಣ ಕೊಳ್ಳಿ ಇಡಕ್ಕೆ ಹೋಗ್ತಾವನೆ ಕಾಂಗ್ರೆಸ್ ಪಾರ್ಟಿಗೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಫೇಲೂರ್, ಎಲೆಕ್ಷನ್ ನಡೆಸೋದ್ರಲ್ಲಿ ಫೇಲೂರ್, ಲೋಕಸಭಾ ಚುನಾವಣೆಯಲ್ಲಿ ಫೇಲ್ ಡಿ.ಕೆ. ಶಿವಕುಮಾರ್ ಅಂತ ಪತ್ರವನ್ನೇ ಬರೆದಿದ್ದಾರೆ ಡೈರೆಕ್ಟ್ ಆಗಿ. ಮತ್ತೆ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ನಿಮ್ಮ ಸಮಸ್ಯೆನ ನೀವೇ ಇಲ್ಲಿ ಬಗೆಹರಿಸ್ಕೊಳ್ಳಿ ಅಂತ. ಅಂದ್ರೆ ಕೇಂದ್ರದವ್ರಿಗೂ ಇಂಟ್ರೆಸ್ಟ್ ಇಲ್ಲ, ನಿಮ್ಮ ಒಳಜಗಳಕ್ಕೆ ಬೇಸತ್ತು, ನಿಮ್ಮ ಒಳಜಗಳಕ್ಕೆ ಎಂಡಿಲ್ಲ ಅಂತ ಅವರು ಕೇಂದ್ರದವ್ರಿಗೂ ಗೊತ್ತಾಗಿದೆ. ಅವರೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ನಿಮ್ಮ ಜಗಳನ ನಾವು ಬಗೆಹರಿಸಲ್ಲ, ನೀವೇ ತೀರ್ಮಾನ ಮಾಡಿ ಅಂದ್ರೆ ಕೇಂದ್ರದವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಕಾಂಗ್ರೆಸ್ ನಾಯಕರಿಗೆ ಅಥವಾ ವೀಕ್ ನಾಯಕತ್ವ, ತೀರ್ಮಾನ ತೆಗೆದುಕೊಳ್ಳಲಾಗದಂತ ವೀಕ್ ನಾಯಕತ್ವ ಕಾಂಗ್ರೆಸ್ ನಾಯಕತ್ವ. ಈ ಪರಿಸ್ಥಿತಿ ಕೇಂದ್ರದ ಕಾಂಗ್ರೆಸ್ ನಾಯಕತ್ವದಲ್ಲಿ ನಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ವಿಧಾನಸಭಾ ಅಧಿವೇಶನದಲ್ಲಿ ಬಿಜೆಪಿ ಬಾರಿ ಸಮರ್ಥವಾಗಿ ಒಡೆದು ಹೋದಂತ ಆಡಳಿತ ಪಕ್ಷವನ್ನ ನಾವು ಜೆಡಿಎಸ್ ಅವರು ಸಮರ್ಥವಾಗಿ ಎದುರಿಸಿ ಆ ಸರ್ಕಾರ ಮಾಡ್ತಾ ಇರುವಂತ ಭ್ರಷ್ಟಾಚಾರ, ಮೋಸ ಇವೆಲ್ಲವನ್ನ ಬಯಲಿಗೆ ತಂದಿದ್ರಿ. ಸಮಯ ಕಡಿಮೆ ಇತ್ತು, ಇನ್ನೂ ಒಂದು 3-4 ದಿನ ಇದ್ದಿದ್ರೆ ನಮ್ದು ಇನ್ನೂ ರಿಸರ್ವೇಶನ್ ಬಗ್ಗೆ ಮತ್ತೆ ದಲಿತರ ಹಣವನ್ನ ಸುಮಾರು 43,000 ಕೋಟಿ ಹಣ ಏನು ದಲಿತರನ್ನ ಫೈನಾನ್ಸ್ ಬಳಸ್ಕೊಂಡಿದೆ ಫ್ರೀಗಳಿಗೋಸ್ಕರ, ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡಕ್ಕೆ ಇದ್ರಿ. ಮತ್ತೆ ಅದೇ ರೀತಿ ರೇಷನ್ ಕಾರ್ಡ್ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತ 69 ಅಲ್ಲಿ ನಾವು ಕೊಟ್ಟಿದ್ರಿ. ಅನುದಾನ ಕಡಿತ ಅದ್ರ ಬಗ್ಗೆನೂ ನಾವು ಕೊಟ್ಟಿದ್ರಿ. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷ ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬೇಕು ಅಂತ ಇದ್ರಿ. ಆದರೆ ನಮ್ಮ ಗೌರವಾನ್ವಿತ ಇಬ್ಬರು ಸಿಟ್ಟಿಂಗ್ ಸದಸ್ಯರು ತೀರೋದ್ರಿಂದ ನಮಗೆ 2-3 ದಿನ ಅದೇ ಕಳೆದೋಯ್ತು, ಅದರಿಂದ ಆಗಲಿಲ್ಲ.